ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ನಿಮಗೆ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ, ದಯವಿಟ್ಟು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಬನ್ನಿ ಇವತ್ತು 8ನೇ ತರಗತಿಯಲ್ಲಿರುವಂತಹ ಪದ್ಯವನ್ನು ತಿಳ್ಕೊಳ್ತಾ ಹೋಗೋಣ. ಯಾವ ಪದ್ಯ ಅಂತ ಕೇಳ್ತೀರಾ? ಜೀವನ ದರ್ಶನ ಪದ್ಯವನ್ನು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪದ್ಯದ ಹೆಸರೇ ತಿಳಿಸುವಂಥ ರೀತಿಯಲ್ಲಿ ಜೀವನ ದರ್ಶನ ಅಂದರೆ ನಮ್ಮ ಜೀವನಕ್ಕೆ ಒಂದು ಅನೇಕ ರೀತಿಯಾದಂತಹ ದಾಸ ಪರಂಪರೆಯಲ್ಲಿ ಬರುವಂತಹ ಶ್ರೇಷ್ಠ ದಾಸರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಒಂದು ಜೀವನದ ಮೌಲ್ಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಮ್ಮ ಕೀರ್ತನೆಗಳ ಮೂಲಕ. ಬನ್ನಿ ಇವತ್ತು ಆ ಒಂದು ಜೀವನ ದರ್ಶನ ಯಾವ ರೀತಿಯಾದಂಥ ಒಂದು ಮೌಲ್ಯಗಳನ್ನು ನಮಗೆ ತಿಳಿಸ್ಕೊಟ್ರು, ಅದು ನಮ್ಮ ಬಾಳಿಗೆ ಎಷ್ಟು ಪೂರಕವಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಜೀವನ ದರ್ಶನ ಪದ್ಯವನ್ನು ಬರೆದಿರುವಂತಹ ಶ್ರೇಷ್ಠ ದಾಸರ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಅಲ್ಲಿ ಮೊದಲನೇದಾಗಿ ಇರುವಂತಹ ಶ್ರೇಷ್ಠ ದಾಸರಲ್ಲಿ ಶ್ರೇಷ್ಠರಾಗಿರುವಂಥವರು ಶ್ರೀಪಾದರಾಜರು. ಇವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೃತಿಕಾರರ ಪರಿಚಯ. ಶ್ರೀಪಾದರಾಜರು ದಾಸ ಶ್ರೇಷ್ಠರಲ್ಲೊಬ್ಬರು. ಕಾಲ ಕ್ರಿಸ್ತಶಕ ಸುಮಾರು 1404ರಿಂದ 1502. ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ. ದ್ವೈತ ತತ್ವದ ಪ್ರತಿಪಾದಕರು ಹಾಗೂ ಆದ್ಯ ಕೀರ್ತನಾಕಾರರು. ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮದಲ್ಲಿ ಹುಟ್ಟಿದವರು. ತಂದೆ ಶೇಷಗಿರಿಯಪ್ಪ, ತಾಯಿ ಗಿರಿಯಮ್ಮ. ಶ್ರೀರಂಗ ಕ್ಷೇತ್ರದ ಸ್ವರ್ಣವರ್ಣ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದು ಅಲ್ಲಿಯೇ ಪೀಠಾಧಿಪತಿಗಳಾಗಿದ್ದು, ತದನಂತರ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು. ಇವರ ಅಂಕಿತ ಶ್ರೀರಂಗ ವಿಠಲ. ಇವರ ಶಿಷ್ಯರಲ್ಲಿ ಪ್ರಮುಖರು ಶ್ರೀ ವ್ಯಾಸರಾಯರು. ಶ್ರೀಪಾದರಾಜರು ಅವರು 82 ಕೀರ್ತನೆಗಳು, 3 ಸುಳಾದಿಗಳು, 15 ಉಗಾಭೋಗಗಳು, 1 ದಂಡಕವು ಲಭ್ಯವಾಗಿವೆ. ಮಾನವನ ಜೀವನದ ಮುಖ್ಯ ಗುರಿ ಮುಕ್ತಿ ಸಂಪಾದನೆ. ಹರಿದಾಸರ ಭಕ್ತಿಯ ಮೂಲಕ ಮುಕ್ತಿ ಪಡೆಯುವ ಮಾರ್ಗವನ್ನು ತೋರಿದರು. ನೋಡಿ, ಇಲ್ಲಿ ದಾಸ ಪರಂಪರೆಯಲ್ಲೇ ಶ್ರೇಷ್ಠರಾಗಿರುವಂತಹ ದಾಸರ್ಯಾರು? ಶ್ರೀಪಾದರಾಜರು ಕೂಡ ಹೌದು. ಇಲ್ಲಿ ದಾಸರಲ್ಲೇ ಶ್ರೇಷ್ಠರಾಗಿರುವಂಥ ಇವ್ರು ಏನು ಮಾಡ್ತಾ ಇದ್ದಾರೆ, ಸುಮಾರು ಕ್ರಿಸ್ತಶಕ ಅಂದರೆ ಅವರು ಜನಿಸಿದಂಥ ಕಾಲಮಾನವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಕ್ರಿಸ್ತಶಕ ಸುಮಾರು ಅಂತ ಅಂದರೆ ಒಂದು ಅಂದಾಜಲ್ಲಿ ಒಂದು ಇಸ್ವಿಯನ್ನು ಕೊಟ್ಟಿರ್ತಾರೆ. ಇವರು 1404ರಿಂದ 1502 ಇವರ ಕಾಲಮಾನ ಅಂತ ಹೇಳ್ತಾರೆ. ಇವರ ಒಂದು ಪೂರ್ವಾಶ್ರಮದ ಹೆಸರು ಅಥವಾ ಇವರ ಮೊದಲನೇ ಹೆಸರೇನೆಂದರೆ ಲಕ್ಷ್ಮೀನಾರಾಯಣ. ಇವರ ಮೊದಲನೇ ಹೆಸರೇನು? ಲಕ್ಷ್ಮೀನಾರಾಯಣ. ಇವರ ತಂದೆ ಹೆಸರು ಶೇಷಗಿರಿಯಪ್ಪ, ತಾಯಿ ಗಿರಿಯಮ್ಮ. ಇವರ ಹೆಸರ ಒಂದು ಪರಿಚಯ. ಜೊತೆಗೆ ದ್ವೈತ ತತ್ವದ ಒಂದು ಪ್ರತಿಪಾದಕರಾಗಿದ್ದಾರೆ. ಜೊತೆಗೆ ಆದ್ಯ ಕೀರ್ತನಾಕಾರರು ಕೂಡ ಹೌದು. ಅಂದರೆ ದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡುವಂಥವರು, ಜೊತೆಗೆ ಕೀರ್ತನಾಕಾರರು ಕೂಡ ಇವರು ಆಗಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಚನ್ನಪಟ್ಟಣದ ತಾಲೂಕಿನಲ್ಲಿ ಅಬ್ಬೂರು ಎನ್ನುವಂಥ ಒಂದು ಗ್ರಾಮದಲ್ಲಿ ಹುಟ್ಟಿದಂಥ ಶ್ರೀಪಾದರಾಜರು ಏನು ಮಾಡ್ತಾರೆ, ಸ್ವರ್ಣವರ್ಣ ತೀರ್ಥರಿಂದ ಸನ್ಯಾಸಿ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಆ ಸನ್ಯಾಸಿ ದೀಕ್ಷೆಯನ್ನು ಪಡ್ಕೊಂಡ ನಂತರ ಏನು ಮಾಡ್ತಾರೆ, ತಮ್ಮ ಒಂದು ದೀಕ್ಷೆಯನ್ನು ಪಡೆದ ನಂತರ ಅಲ್ಲಿಯೇ ಪೀಠಾಧಿಪತಿಗಳಾಗಿ ನೆಲೆಸ್ತಾರೆ. ಅದಾದ ನಂತರ ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಮುಳಬಾಗಿಲಿನಲ್ಲಿ ಏನು ಮಾಡ್ತಾರೆ, ನರಸಿಂಹ ತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು. ಅಂದರೆ ತಮ್ಮ ಇಹಲೋಕವನ್ನು ತ್ಯಜಿಸ್ತಾರೆ ಎನ್ನುವಂಥದ್ದನ್ನು ಗಮನಿಸಬೇಕು. ಇವರ ಅಂಕಿತ ನಾಮ ಬಂದ್ಬಿಟ್ಟು ಶ್ರೀರಂಗ ವಿಠಲ. ಇವರ ಅಂಕಿತ ನಾಮ ಏನು? ಶ್ರೀರಂಗ ವಿಠಲ. ಇವರ ಶಿಷ್ಯರಲ್ಲೇ ಪ್ರಮುಖರನ್ನು ಕೊಟ್ಟಿದ್ದಾರೆ. ಇಲ್ಲಿ ಶ್ರೀ ವ್ಯಾಸರಾಯರ ಒಂದು ಶಿಷ್ಯರಾಗಿದ್ದಾರೆ. ಯಾರು? ಶ್ರೀಪಾದರಾಜರ ಒಂದು ಶಿಷ್ಯರು ಯಾರು? ಶ್ರೀ ವ್ಯಾಸರಾಯರು. ಅದನ್ನು ಗೊಂದಲ ಆಗಬೇಡಿ ನೀವು. ಶ್ರೀ ವ್ಯಾಸರಾಯರು ಯಾರ ಒಂದು ಶಿಷ್ಯರಾಗಿದ್ದಾರೆ? ಶ್ರೀಪಾದರಾಜರ ಶಿಷ್ಯರಾಗಿದ್ದಾರೆ. ಶ್ರೀ ವ್ಯಾಸರಾಯರಿಗೆ ಶ್ರೀಪಾದರಾಜರು ಗುರುಗಳಾಗಿದ್ದಾರೆ ಅಂತದನ್ನು ಗಮನಿಸಬೇಕು. ಜೊತೆಗೆ ಅನೇಕ ರೀತಿಯಾದಂತಹ ಒಂದು ಕೀರ್ತನೆಗಳನ್ನು ಅವರು ಬರೆದಿದ್ದಾರೆ. ನಮಗೆ ಅವರ ಒಂದು ಶ್ರೀಪಾದರಾಜರ ಒಂದು 82 ಕೀರ್ತನೆಗಳು ನಮಗೆ ಉಪಲಬ್ಧವಾಗಿವೆ. ಜೊತೆಗೆ 3 ಸುಳಾದಿಗಳು ಮತ್ತು 15 ಉಗಾಭೋಗಗಳು ಮತ್ತು 1 ದಂಡಕವು ಲಭ್ಯವಾಗಿದೆ ಅಂತದನ್ನು ಗಮನಿಸಬೇಕು.
ಇವರ ಒಂದು ಪದ್ಯದಲ್ಲಿ ಹೇಳುವಂಥ ವಿಚಾರ ಏನು ಅಂದರೆ, ಮಾನವನ ಜೀವನದ ಮುಖ್ಯ ಗುರಿ ಮುಕ್ತಿ ಸಂಪಾದನೆ. ಅಂದರೆ ಮನುಷ್ಯನ ಜೀವನದ ಮುಖ್ಯ ಗುರಿ ಏನಾಗಬೇಕು, ಮುಕ್ತಿಯನ್ನು ಪಡ್ಕೊಳ್ಳೋದ್ರಲ್ಲಾಗಬೇಕು. ಜೊತೆಗೆ ಹರಿದಾಸರು ಭಕ್ತಿಯ ಮೂಲಕ ಮುಕ್ತಿ ಯಾವ ರೀತಿ ಪಡ್ಕೊಳ್ಬೇಕು ಎನ್ನುವಂಥ ಮಾರ್ಗವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವರ ಒಂದು ಆಶಯ ಭಾವವನ್ನು ನೋಡ್ತಾ ಹೋಗೋಣ. ಇವರು ಬರೆದಿರುವಂತಹ ಕೀರ್ತನೆಯ ಆಶಯ ಭಾವವನ್ನು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಪ್ರಕೃತ ಪದ್ಯದಲ್ಲಿ ಮುಕ್ತಿಯನ್ನು ಬಯಸುವವರಿಗೆ ವಾತಾವರಣ ಹೇಗೆ ಅನುಕೂಲವಾಗಿರಬೇಕು ಎಂಬ ಚಿತ್ರಣವಿದೆ. ಜೊತೆಗೆ ಇವರ ಕೀರ್ತನೆಗಳಲ್ಲಿ ಆತ್ಮಶೋಧನೆ, ಭಗವಂತನ ಆರಾಧನೆ, ದ್ವೈತ ತತ್ವದ ಪ್ರತಿಪಾದನೆ ಮತ್ತು ಲೋಕನೀತಿ ನೀತಿ ಬೋಧನೆಗಳು ಅಡಕವಾಗಿವೆ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕೀರ್ತನೆ ಜನಪ್ರಿಯವಾದದ್ದು. ಶ್ರೀಯುತರ ಕೀರ್ತನೆಗಳಲ್ಲಿ ದೇಸೀಯತೆಯ ಸೊಗಡಿದೆ. ನೋಡಿ, ಈ ಒಂದು ಪ್ರಕೃತ ಪದ್ಯದಲ್ಲಿ ಅಂದರೆ ಈ ಒಂದು ಜೀವನ ದರ್ಶನ ಎನ್ನುವಂಥ ಪದ್ಯದಲ್ಲಿ ಶ್ರೀಪಾದರಾಜರು ಒಂದು ಕೀರ್ತನೆಯನ್ನು ತಿಳಿಸಿದ್ದಾರೆ. ಆ ಒಂದು ಕೀರ್ತನೆಯ ಒಂದು ಆಶಯ ಭಾವ ಏನನ್ನು ಒಳಗೊಂಡಿದೆ ಅಂದರೆ, ಪ್ರಕೃತ ಒಂದು ಪದ್ಯದಲ್ಲಿ ಏನು ಒಂದು ಆಶಯ ಭಾವ ಒಳಗೊಂಡಿದೆ ಅಂದರೆ, ಮುಕ್ತಿಯನ್ನು ಬಯಸುವಂಥವರು ಅಂದರೆ ಮುಕ್ತಿಯನ್ನು ಬಯಸುವಂಥವರ ಒಂದು ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ವಾತಾವರಣ, ಪರಿಸರ ಹೇಗೆ ಅನುಕೂಲವಾಗುತ್ತೆ ಎನ್ನುವಂಥದ್ದನ್ನು ತಿಳಿಸಿದ್ದಾರೆ. ಜೊತೆಗೆ ಕೀರ್ತನೆಗಳಲ್ಲಿ ಆತ್ಮಶೋಧನೆ ಅಂದರೆ ಇವರು ಬರೆದಿರುವಂಥ ಕೀರ್ತನೆಗಳಲ್ಲಿ ತನ್ನನ್ನು ತಾನೇ ಶೋಧನೆ ಮಾಡಿಕೊಳ್ಳುವಂಥದ್ದು, ತನ್ನ ಆತ್ಮವನ್ನು ತಾನೇ ಶೋಧನೆ ಮಾಡುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಜೊತೆಗೆ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದನ್ನು ಮತ್ತು ದ್ವೈತ ತತ್ವದ ಪ್ರತಿಪಾದನೆ. ನೋಡಿ, ಇಲ್ಲಿ ದ್ವೈತ, ಅದ್ವೈತ ಮತ್ತು ವಿಶಿಷ್ಟ ಅದ್ವೈತ ಅಂತೇಳ್ಬಿಟ್ಟು ಕೇಳಿದಿರಿ ನೀವು. ಇಲ್ಲಿ ದ್ವೈತ ತತ್ವವನ್ನು ಇವರು ಪ್ರತಿಪಾದನೆ ಮಾಡಿದಂಥವರು. ಜೊತೆಗೆ ಲೋಕನೀತಿ ಮತ್ತು ನೀತಿ ಬೋಧನೆಗಳನ್ನು ಅಡಕವಾಗಿವೆ ಎಲ್ಲಿ ಇವರ ಬರೆದಿರುವಂತಹ ಕೀರ್ತನೆಗಳಲ್ಲಿ ಎನ್ನುವಂಥದ್ದನ್ನು ಗಮನಿಸಬೇಕು. ಜೊತೆಗೆ ಇಲ್ಲಿ ದ್ವೈತ ತತ್ವ ಅಂದರೆ ಇದರ ಒಂದು ಪ್ರತಿಪಾದನೆಯನ್ನು ಮಾಡುವಂಥವ್ರು. ಇದಕ್ಕಿಂತ ಮುಂಚಿತವಾಗಿ ದ್ವೈತ ತತ್ವ ಯಾರ ಸಿದ್ಧಾಂತ ಆಗಿತ್ತದು ಅನ್ನೋ ದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿದಂಥವ್ರು ಮಧ್ವಾಚಾರ್ಯರು, ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಈ ಒಂದು ಮಧ್ವಾಚಾರ್ಯರು ಮಾಡಿದಂಥ ದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡುವಂಥವ್ರು ಶ್ರೀಪಾದರಾಜರು ಕೂಡ ಹೌದು. ಜೊತೆಗೆ ಅನೇಕ ರೀತಿಯಾದಂತಹ ಒಂದು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಕೀರ್ತನೆಯನ್ನು ಕೊಟ್ಟಿದ್ದಾರೆ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಎನ್ನುವಂಥ ಕೀರ್ತನೆ ಅತ್ಯಂತ ಜನಪ್ರಿಯವಾದಂಥ ಕೀರ್ತನೆಗಳಲ್ಲಿ ಒಂದಾಗಿದೆ ಅನ್ನೋಂಥದ್ದನ್ನು ಗಮನಿಸಬೇಕು.